ದೇವದೂತರುಗಳಿರ, ಪರಮ ಪ್ರಭಾವವು ಯೆಹೋವನದೇ, ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ ಎಂದು ಮುರಿದು ಬೀಳುತ್ತವೆ. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾ ದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ಲೆಬನೋನ್ ಪರ್ವತವು ಕರುವಿನೋಪಾದಿಯಲ್ಲಿಯೂ, ಸಿಜೋನ್ ಬೆಟ್ಟವು ಕಾಡುಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಈ ಒಂದು ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಈ ಒಂದು ವಾಕ್ಯದ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಸಹೋದರ ಸಹೋದರಿಯರಿಗೂ, ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಮೈ ಸೇವಿಯರ್ ಯಾರು? ಸಹೋದರಿ ರೂತ್ ಅಂತ ಹೇಳಿ. ಸಹೋದರಿ ರೂತ್ ಅವ್ರ ಜೊತೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸಹೋದರ ಡೇವಿಡ್ ಹೆಚ್ ರಾಯಚೂರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿ. ಪ್ರಾರ್ಥನೆ ಮಾಡ್ಕೊಂಡು, ಮಹೋನ್ನತನು ಅದ್ಭುತಕಾರಿಗನು ಆಲೋಚನೆಕರ್ತಾಗಿರು ನಮ್ಮ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ರಾತ್ರಿ ಎಲ್ಲ ನಮ್ಮನ್ನು ಸುಖವಾದ ನಿದ್ರೆಯನ್ನು ಕೊಟ್ಟು ಈ ಒಂದು ಬೆಳಗಿನ ಜಾವದಲ್ಲಿದ್ದು ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥನೆ ಕೂಟದಲ್ಲಿ ನಮ್ಮನ್ನು ಸೇರುವಂತೆ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ, ಇಂದು ವಾಕ್ಯವನ್ನು ಹೇಳುವಂತ ನಿಮ್ಮ ಭಕ್ತರನ್ನು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಅವ್ರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಕೂಡ ನಾವು ಕೇಳಿ ಕರ್ತೇನೆ ಶ್ರದ್ಧೆಯಿಂದ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಮ್ಮ ಜೀವನದಲ್ಲಿ ಸ್ವಾಮಿ ನಾವು ಅಳವಡಿಸ್ಕೊಂಡು ನಡೆಯುವಂತೆ ನಮ್ಮನ್ನು ಬಲಪಡಿಸಿರಿ ಕರ್ತೇನೆ. ಈ ಒಂದು ಪ್ರಾರ್ಥನೆ ಕೂಟಕ್ಕೆ ಯಾರ್ಯಾರು ಸೇರಬೇಕಾಗಿದ್ದಾರೆ ಸ್ವಾಮಿ, ಸರಿಯಾದ ಸಮಯಕ್ಕೆ ಸೇರುವಂತೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ. ಸಮಯವನ್ನು ಬೆಳೆಯುಳ್ಳದೆಂದು ತಿಳಿದುಕೊಂಡು ಸ್ವಾಮಿ ವ್ಯರ್ಥವಾಗಿ ನಾವು ಕಳಿಲಾರದೆ ಕರ್ತೇನೆ. ಈ ಸಮಯವು ನಿಮ್ಮ ಸೇವೆಗಾಗಿಯೂ ಸ್ವಾಮಿ ನಿಮ್ಮ ಸೇವೆಯಲ್ಲಿ ನಾವು ಇರುವಂತೆ ನಮ್ಮನ್ನು ಬಲಪಡಿಸಿರಿ. ಮತ್ತು ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ಇಂದು ವಾಕ್ಯವನ್ನು ಹೇಳುವಂತ ನಿಮ್ಮ ಭಕ್ತರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾ ಬರಬೇಕೆಂದು ಈ ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಮ್ಮ ಬೋಧಕರಾದ ಎಂ ರಾಜರವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ವಿಶೇಷ ಗೀತೆಯನ್ನು ಹಾಡಿಕೊಳ್ಳೋಣ. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದ್ದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದ್ದು. ಬಡತನದಲ್ಲಿಯೂ ಸಿರಿತನದಲ್ಲಿಯೂ
ಸೈತಾನ ಯುಕ್ತಿಗಿಂತ ಕ್ರಿಯೇಸು ಶಕ್ತಿ ಹೆಚ್ಚು. ಬಡತನದಲ್ಲಿಯೂ ಸಿರಿತನದಲ್ಲಿಯೂ ಸೈತಾನ ಯುಕ್ತಿಗಿಂತ ಕ್ರಿಯೇಸು ಶಕ್ತಿ ಹೆಚ್ಚು. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದ್ದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದ್ದು. ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದ್ದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದ್ದು, ಮಹಿಮೆಯುಳ್ಳದ್ದು, ಮಹಿಮೆಯುಳ್ಳದ್ದು. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಪಡಿಸ್ತಕ್ಕಂಥವ್ರು ಸಹೋದರ ಸತೀಶ್ KS ರವರು. ಅವರು ಕಲಿಯೂರ್ SDS ಸಭೆಯ ಮೆಂಬರ್ ಆಗಿದ್ದಾರೆ. ಸಹೋದರರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ದೈವಿಕ ಮನವನ್ನ ಬಡಿಸಲು ಹೃದಯಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಸಹೋದರರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನವನ್ನ ಬಡಿಸಲು ತಮ್ಮನ್ನು ಸ್ವಾಗತಿಸ್ತೇನೆ. ಸತೀಶ್ ಬ್ರದರ್, ಮತ್ತೆ ಆಗಿದ್ರು, ಹಾ ಹೌದು, ಅವ್ರ ಜಾಯಿನ್ ಆಗಿದ್ರು. 2-3 ಡಿವೈಸ್ ಅಲ್ಲಿ ಟ್ರೈ ಮಾಡ್ತಿದ್ದಾರೆ. ಅವ್ರು ಮತ್ತೆ ಜಾಯ್ನ್ ಆಗೋ ತನಕ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಒಂದು ವಿಶೇಷ ಗೀತೆಯನ್ನ ಹಾಡ್ಲಿಕ್ಕೆ ಕೇಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ರಾಗಾಡ್ತೇನೆ. ಯೇಸುನ ನಾಮವ ಸ್ತುತಿಸೋಣ, ಆತನ ಪ್ರೀತಿ ನಮಗಿರಲಿ. ಆತನೇ ನಮ್ಮ ರಕ್ಷಕನು, ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ಭೂಪರ ಬಿದ್ದರು ನಾ ಹೆದರೇನು, ದೇವರು ಕಾಯುವನು. ಸ್ವಾಮಿ ನಮ್ಮನ್ನು ನಡೆಸುವನು. ಭೂಪರ ಬಿದ್ದರು ನಾ ಹೆದರೇನು, ದೇವರು ಕಾಯುವನು. ಸ್ವಾಮಿ ನಮ್ಮನ್ನು ನಡೆಸುವನು. ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ,
ಎಂದು ಭಯವಿಲ್ಲ. ನಮ್ಮ ಪಾಪಕ್ಕಾಗಿ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದ ಸ್ವಾಮಿ, ಶ್ರಮೆಯನ್ನು ತಾಳಿದ. ನಮ್ಮ ಪಾಪಕ್ಕಾಗಿ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದ ಸ್ವಾಮಿ, ಶ್ರಮೆಯನ್ನು ತಾಳಿದ. ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ಯೇಸುನ ನಾಮವ ಸ್ತುತಿಸೋಣ, ಆತನ ಪ್ರೀತಿ ನಮಗಿರಲಿ. ಆತನೇ ನಾಮ ರಕ್ಷಕನು, ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ಬೇಡುವ ಜನರಿಗೆ ಕೃಪೆಯನ್ನು ನೀಡಿದ ತನ್ನವರಿಗೆ ಯೇಸು, ತನ್ನವರಿಗೆ ಯೇಸು. ಬೇಡುವ ಜನರಿಗೆ ಕೃಪೆಯನ್ನು ನೀಡಿದ ತನ್ನವರಿಗೆ ಯೇಸು, ತನ್ನವರಿಗೆ ಯೇಸು. ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ಯೇಸುನ ನಾಮವ ಸ್ತುತಿಸೋಣ, ಆತನ ಪ್ರೀತಿ ನಮಗಿರಲಿ. ಆತನೇ ನಾಮ ರಕ್ಷಕನು, ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ನಮ್ಮ ಹೃದಯದಲ್ಲಿ ಯೇಸು ಇರುವರು ಎಂದು ಭಯವಿಲ್ಲ, ಎಂದು ಭಯವಿಲ್ಲ. ಥ್ಯಾಂಕ್ ಯು ಪಾಸ್ಟರ್. ಸಹೋದರ ಸತೀಶ್ ಅವರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನವನ್ನ ಬಡಿಸಲು ಸ್ವಾಗತಿಸ್ತೇನೆ. ನಮಸ್ತೆ ಎಲ್ಲರೂ ಕೂಡ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳಿಸ್ತಾರೆ ದಯಮಾಡಿ ತಿಳಿಸಿ, ಫೀಡ್ಬ್ಯಾಕ್ ಕೊಡಿ. ಹೌದು, ಕೇಳಿಸ್ತಾ ಇದೆ. ಧನ್ಯವಾದ. ಮುಂಜಾನೆ ವೇಳೆಯಲ್ಲಿ ಮತ್ತೊಮ್ಮೆ ವಾಯ್ಸ್ ಬರ್ತಾ ಇಲ್ಲ ತಮ್ಮದು. ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಬೇರೆ ಕಡೆ ಟ್ರೈ ಮಾಡಿ. ಸತೀಶ್ ಬ್ರದರ್, ಇಂಟರ್ನೆಟ್ ಪ್ರಾಬ್ಲಮ್ ಇದು ಸಿಗ್ತಾ ಇಲ್ಲ, ನೆಟ್ ಸಿಗ್ತಾ ಇಲ್ಲ. ಇವರಲ್ಲಿ ಸ್ವಲ್ಪ ಕಷ್ಟ. ಸವಿತಾ ಕಾಲ್ ಮಾಡಿ ಅವ್ರಿಗೆ, ಮೋಸ್ಟ್ಲಿ ನೆಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೆಟ್ ಪ್ರಾಬ್ಲಮ್ ಇದೆ, ಹೌದಾ ಸರ್? ಟ್ರೈ ಮಾಡ್ತಾ ಇದ್ದಾರೆ. ಈ ದಿನದ ಒಂದು ಧ್ಯಾನಕ್ಕೋಸ್ಕರವಾಗಿ ಪ್ರಕಟಣೆ ಗ್ರಂಥದ 18ನೇ ಅಧ್ಯಾಯ
ಪಾಪಗಳಲ್ಲಿ ಪಾಲುಗಾರರಾಗಬಾರದು ಎಂಬುದಾಗಿ. ಈ ಒಂದು ವಚನದ ಮೂಲಕವಾಗಿ ನಾವು ಧ್ಯಾನವನ್ನು ಪ್ರಾರಂಭಿಸೋಣ. ಸಣ್ಣ ಪ್ರಾರ್ಥನೆಯನ್ನು ಮಾಡಿ. ಪರಿಶುದ್ಧನ ಸ್ವಾಮಿ, ಮಹೋನ್ನತ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಪ್ಪ. ಈ ಒಂದು ಹೊತ್ತಿನಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಹೋಗುವಾಗ ಸ್ವಾಮಿ ಅಡಚಣೆಗಳು ಹೆಚ್ಚಾಗುತ್ತಾ ಇದೆ ಸ್ವಾಮಿ. ಈ ಒಂದು ಸಂಪರ್ಕ ಸಾಧನಗಳ ಮುಖಾಂತರವಾಗಿ ನಾವು ಧ್ಯಾನಕ್ಕೆ ಹೋಗುವಾಗ ನಿನ್ನ ಆತ್ಮನ ಸಹಾಯದಿಂದ ನಡೆಸು. ಆಗುವಂತ ಅಡಚಣೆಯನ್ನು ನಿನ್ನ ಚಿತ್ತವಿದ್ದರೆ ತಪ್ಪಿಸಿ ಸುರಕ್ಷಿತವಾದಂತಹ ವಾಕ್ಯವನ್ನು ಕಲಿಯುವಂತಹ ಒಂದು ವ್ಯವಸ್ಥೆಯನ್ನು ನಮಗೆ ಒದಗಿಸಿಕೊಡು ಎಂಬುದಾಗಿ ನಮ್ಮ ರಕ್ಷಕನಾದ ಕ್ರಿಸ್ತನಲ್ಲಿ ದೀನನಾಗಿ ಪ್ರಾರ್ಥಿಸಿಕೊಳ್ತೇನೆ ತಂದೆ. ಆಮೇನ್. ನನ್ನ ಜನರೇ, ಅವಳನ್ನ ಬಿಟ್ಟು ಬನ್ನಿರಿ, ಅವಳ ಪಾಪಗಳಲ್ಲಿ ಪಾಲ್ಗಾರರಾಗಬೇಡಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಕೊನೆಯ ಕಾಲದಲ್ಲಿ ನಮ್ಮ ಸಂದೇಶಗಳು ತುಂಬಾ ತೀಕ್ಷ್ಣವಾಗಿರ್ಬೇಕು. ಭಾನುವಾರದ ಸಭೆಗಳ ರೀತಿಯಾಗಿ, ಇತರೆ ಧರ್ಮಭ್ರಷ್ಟ ಪ್ರಾಣಿ ಸಭೆಗಳ ರೀತಿಯಾಗಿ ಇರಬಾರ್ದು ನಮ್ಮ ಸಭೆಯ ಸಂದೇಶಗಳು. ಯಾಕೆಂತಂದ್ರೆ ನಾವು ಇನ್ನೂ ಕೂಡ ಗಾಯದ ಮೇಲೆ ಟ್ಯಾಪೆ ಆಗ್ತಕ್ಕಂಥದ್ದು, ಇನ್ನೂ ಅದ್ರ ಮೇಲೆ ಮುಲಾಮ್ ಹಚ್ತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ನಾವಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಗಾಯ ಆಗಿದೆ, ಅದನ್ನ ನಾವು ವಾಸಿ ಮಾಡಿಕೊಂಡು ಅದಕ್ಕೆ ಏನು ಪ್ರಿಕಾಷನ್ ತಗೋಬೇಕು ಅದನ್ನ ಪ್ರಿಕಾಷನ್ ತಗೊಂಡು ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿ ನಾವು ನಿಂತ್ಕೋಬೇಕಾಗಿದೆ. ಯಾಕೆಂತಂದ್ರೆ ಕೊನೆ ಕಾಲ ಯುದ್ಧಗಳೇನಿದೆ, ಇದು ಯುದ್ಧ ಅಸ್ತ್ರಗಳ ಮುಖಾಂತರವಾಗಿ, ಟ್ಯಾಂಕರ್ಸ್ಗಳ ಮುಖಾಂತರವಾಗಿ ಏನಿದೆ ಅದ್ರ ಮುಖಾಂತರ ನಡೀತಕ್ಕಂಥದ್ದಲ್ಲ. ನಮ್ಗೆ ಕೊನೆ ಕಾಲದಲ್ಲಿ ನಡೀತಕ್ಕಂಥದ್ದು ವಾಕ್ಯದ ಮುಖಾಂತರವಾಗಿ. ಏನಿದು ವಾಕ್ಯಗಳು? ಅದಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ದೇವರ ವಾಕ್ಯಗಳು ಏನಾಗಿದೆ, ಅದು ಗುರಾಣಿಗಳಾಗಿದೆ. ದೇವರ ಬಾಯಿಂದ ಹೊರಡ್ತಕ್ಕಂತ ಒಂದು ಮಾತುಗಳೇನೇನಿದೆ ಅವೆಲ್ಲ ಕೂಡ ಯುದ್ಧ ಶತ್ರುಗಳನ್ನ ಮಟ್ಟ ಹಾಕೋದಕ್ಕೆ ಇರ್ತಕ್ಕಂತಹ ಒಂದು ಆಯುಧಗಳು. ಇದು ಎಲ್ಲಿಂದ ಸಿಗ್ತದೆ ಅಂತ ಹೇಳಿದ್ರೆ ನಮ್ಗೆ ಬೈಬಲ್ ಮುಖಾಂತರ ಸಿಗುವಂತದ್ದಾಗಿದೆ. ಹಾಗಾಗಿ ಕೊನೆಯ ಕಾಲದಲ್ಲಿ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ನನ್ನ ಜನರೇ ಅವಳನ್ನ ಬಿಟ್ಟು ಬನ್ನಿರಿ, ಅವಳ ಪಾಪಗಳಲ್ಲಿ ನೀವು ಪಾಲುಗಾರರಾಗಬಾರ್ದು ಎಂಬುದಾಗಿ ಹೇಳ್ತಾ ಇದೆ. ಯಾರೀಕೆ? ನಮ್ಗೆ ಈ ಒಂದು ವಾಕ್ಯಗಳನ್ನು ಧ್ಯಾನಿಸಬೇಕಾದ್ರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಆದಂತ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ಧರ್ಮಭ್ರಷ್ಟ ಸಭೆ ಏನಿದೆ ಅಥವಾ ಧರ್ಮಭ್ರಷ್ಟ ಸಭೆಗಳ ತಾಯಿಯಾದಂತಹ ಆ ಒಂದು ಕಥಾಲಿಸಿಸಂ ಏನಿದೆ ಅದಕ್ಕೆ ಇದನ್ನ ಹೊಂದಿಕೆ ಮಾಡಿ ನಾವು ಅರ್ಥಕೊಳ್ತೇವೆ. ಆಕೆಯಿಂದ ಹೊರಗಡೆ ಬನ್ನಿ ಎಂಬುದಾಗಿ ಹೇಳ್ಬೇಕಾದ್ರೆ, ಆಕೆ ಬೋಧಿಸ್ತಕ್ಕಂತ ಸುಳ್ಳು ಬೋಧನೆಗಳು, ಅಲ್ಲಿ ಇರ್ತಕ್ಕಂಥ ದುಷ್ಟ ಒಂದು ಕೂಟಗಳು, ಇವುಗಳಿಂದ ಹೊರಗಡೆ ಬನ್ನಿ ಎಂಬುದಾಗಿ ದೇವ್ರ ವಾಕ್ಯದಿಂದ ನಮ್ಮನ್ನ ಕರೆಯುವಂತದ್ದಾಗಿದೆ. ಯಾಕೆ ಇದನ್ನ ಹೇಳ್ತಾ ಇರ್ತಂಥದ್ದಾಗಿದೆ ವಾಕ್ಯ ಎಂಬುದಾಗಿ ಹೇಳ್ಬೇಕಾದ್ರೆ, ನಾವು ನಮ್ಮ ಒಂದು ನಂಬಿಕೆಗಳಿಗೆ ಮುಖ್ಯವಾದಂಥದ್ದೇನು ಅಂತ ಹೇಳಿದ್ರೆ ದೇವರ ಆಜ್ಞೆಗಳು. ದೇವರ ಆಜ್ಞೆಗಳ ಒಂದು ಅಡಿಪಾಯವೇ ಎಲ್ಲದರ ಮೂಲ. ದೇವರು ಆತನೊಬ್ಬನೇ ಇದ್ದಾನೆ, ಆತನಲ್ಲದೆ ಬೇರೆ ದೇವರುಗಳು ಇರಬಾರ್ದು. ಆತನಿಗೆ ಯಾವುದೇ ರೀತಿಯಾದಂತಹ ವಿಗ್ರಹಗಳನ್ನ ಮಾಡಿ ಪೂಜೆ ಮಾಡಬಾರ್ದು, ದೇವರ ಹೆಸರನ್ನ ಕೆಟ್ಟ ಕೆಲಸಕ್ಕೆ ಬಳಸಬಾರ್ದು ಎಂಬುದಾಗಿ, ಹಾಗೆ ಪರಿಶುದ್ಧ ದೇವರ ಸಬ್ಬತ್ ದಿನವನ್ನ ಜ್ಞಾಪಕ ಮಾಡಿಕೊಂಡು ಆತನ ಸೃಷ್ಟಿಯ ಸ್ಮಾರಕವಾದಂತಹ ಸಬ್ಬತ್ ದಿನವನ್ನ ನಾವು ಧ್ಯಾನ ಮಾಡುತ್ತಾ ಆತನ ಸೃಷ್ಟಿಯಲ್ಲಿ ನಾವು ಒಂದಾಗಿ ಜೀವಿಸ್ತಕ್ಕಂಥದ್ದನ್ನ ಪ್ರಥಮ ಒಂದು ಹಲಗೆ ಏನಿದೆ, ಕಲ್ಲಿನ ಹಲಗೆ, ಅದರಲ್ಲಿ ದೇವರು ಮತ್ತೆ ಮನುಷ್ಯನ ನಡುವಿನ ಸಂಬಂಧವನ್ನು ತಿಳಿಸುವಂತದ್ದಾಗಿದೆ. ಹಾಗೆ ಮತ್ತೊಂದು ಕಲ್ಲಿನ ಹಲಗೆ ಮೇಲೆ ಉಳಿದ 6 ಆಜ್ಞೆಗಳನ್ನ ಸ್ವಾಮಿ ಹೇಳ್ತಾನೆ. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು, ಕಳ್ಳತನ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಮತ್ತೊಬ್ಬರು ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿಸು ಎಂಬತಕ್ಕಂತ ಒಂದು ಆಜ್ಞೆ ಏನಿದೆ, ಆ ಒಂದು ಆಜ್ಞೆಯಲ್ಲಿ ಇದೆಲ್ಲವೂ ಕೂಡ ಅಂದ್ರೆ 2ನೇ ಕಲ್ಲಿನ ಹಲಗೆ ಮೇಲೆ ಇದ್ದಂತಹ 6 ಆಜ್ಞೆಗಳು ಕೂಡ ಅಡಕವಾಗಿದೆ. ಇಂತಹ ಒಂದು ಪರಿಶುದ್ಧವಾದಂತಹ 10 ಆಜ್ಞೆಗಳನ್ನ ಈ ಒಂದು ಧರ್ಮಭ್ರಷ್ಟ ಸಭೆ ಏನಿದೆ ಅದು ಹಾಳು ಮಾಡುವಂತದ್ದಾಗಿದೆ. ಹಾಗಾಗಿ ಅಂತಹ ಧರ್ಮಭ್ರಷ್ಟ ಸಭೆಗಳಿಂದ ಹೊರಗೆ ಬನ್ನಿ, ಮತ್ತೆ ಅಲ್ಲಿಂದ ಮಾತ್ರ ಬರುವಂತದ್ದಲ್ಲ, ಆ ಒಂದು ಧರ್ಮಭ್ರಷ್ಟ ಸಭೆಗಳಲ್ಲಿ ಇರ್ತಕ್ಕಂಥ ಸಂದೇಶಗಳನ್ನಿರಬಹುದು, ಅವರು ಕೊಡ್ತಕ್ಕಂತಹ ಮಾಹಿತಿಗಳನ್ನಿರಬಹುದು, ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಕೂಡ ಸ್ವೀಕರಿಸಬೇಡಿ. ಯಾಕೆಂತಂದ್ರೆ ಒಂದು ಲೋಟ ಪರಿಶುದ್ಧವಾದಂತಹ ಹಾಲಿಗೆ 1 ತೊಟ್ಟು ವಿಷ ಹಾಕಿದ್ರು ಕೂಡ ಅದು ಪರಿಪೂರ್ಣವಾದಂತಹ ವಿಷವೇ ಆಗುತ್ತೆ. ಹಾಗಾಗಿ ಎಷ್ಟೋ ಜನ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಬೋಧಕರುಗಳು ಇಂದಿನ ದಿನಗಳ ತನಕ ಕೂಡ ಬೈಬಲ್ ಮತ್ತೆ ಸ್ಪಿರಿಟ್ ಆಫ್ ಪ್ರಾಫೆಸಿಯಿಂದ ಸಂದೇಶಗಳನ್ನ ತಯಾರಿಸ್ಕೊಳ್ತಾ ಇಲ್ಲ. ಎಷ್ಟೋ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಾನುವಾರದ ಸಭೆಯ ಬೋಧಕರುಗಳು ತಿಳಿಸಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಸಂದೇಶಗಳನ್ನ ತಗೊಬಂದು ಇಲ್ಲಿ ಹಂಚ್ತಾರೆ. ಧರ್ಮಭ್ರಷ್ಟ ಸಭೆಗಳಿಂದ ಸತ್ಯವನ್ನ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಆಲೋಚನೆ ಮಾಡಿ ಹೋಗ್ತಾರೆ. ಇಲ್ಲ, ಅಲ್ಲಿಂದ ನಮ್ಗೆ ಏನು ಸಿಗೋದಿಲ್ಲ. ಹಾಗಾಗಿ ನೀವು ಸತ್ಯವೇದ ಹಾಗೂ ಪ್ರವಾದನಾತ್ಮವನ್ನ ಧ್ಯಾನ ಮಾಡಿ ಅದರಲ್ಲಿ ಸಿಗ್ತಕ್ಕಂತ ಒಂದು ಸತ್ಯದ ಸಂದೇಶಗಳನ್ನ ಮಾತ್ರ ಕೊನೆಯ ಕಾಲದಲ್ಲಿ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗಳಲ್ಲಿ ಮುಖ್ಯ
ಸ್ಥಾನಗಳಲ್ಲಿ ಪುಲ್ಪಿಟ್ಗಳಲ್ಲಿ ನಿಂತು ಬೋಧಿಸ್ಬೇಕಾಗಿದೆ. ಯಾಕೆಂತಂದ್ರೆ ನಾನು ಇದುವರೆಗೆ ಎಷ್ಟೋ ದಿನಗಳಾಯ್ತು ನನಗೆ ಪರಿಪೂರ್ಣವಾದಂತ ಸ್ಪಿರಿಟ್ ಆಫ್ ಪ್ರಾಫೆಸಿ ಮುಖಾಂತರವಾಗಿ ಬರ್ತಕ್ಕಂಥ ಬೋಧನೆಗಳನ್ನ ಕೇಳೋದಕ್ಕೆ ಸಭೆಗಳಲ್ಲಿ ಆಗಿಲ್ಲ. ಆಗ್ತಾ ಇರ್ತಕ್ಕಂಥದ್ದು ಒಂದೇನೆ, ಬೇರೆ ಧರ್ಮಭ್ರಷ್ಟ ಸಭೆಗಳಿಂದ ಸಿಗ್ತಕ್ಕಂಥ ಸಂದೇಶಗಳನ್ನ ಪುಲ್ಪಿಟ್ ಮೇಲೆ ಹೋಗಿ ಹೇಳ್ತಕ್ಕಂಥದನ್ನ ಅಷ್ಟನ್ನೇ ಕೇಳ್ತಾ ಇದ್ದೀನಿ ಹೊರತು ಪ್ರವಾದನಾತ್ಮಕದ ಮುಖಾಂತರವಾಗಿ ಸಂದೇಶಗಳನ್ನ ಕೊಡ್ತಕ್ಕಂಥವ್ರ ಸಂಖ್ಯೆ ಬಹಳ ಬಹಳ ವಿರಳವಾಗ್ತಾ ಇದೆ. ಹಾಗಾಗಿ ನಮ್ಮ ಒಂದು ಸಂದೇಶಗಳೇನಿದೆ ಅದು ಧರ್ಮಭ್ರಷ್ಟ ಸಭೆಗಳಿಗೆ ಒಳಗಾಗದಂತೆ ಇರಬೇಕಾಗಿದೆ. ನಮಗೆ ಸತ್ಯದ ಪ್ರವಾದನಾತ್ಮದ ಮುಖಾಂತರವಾಗಿ, ನಮಗೆ ಸತ್ಯವೇದದ ಮುಖಾಂತರವಾಗಿ ತಿಳಿಸುವಂತದ್ದಾಗಿರ್ಬೇಕಾಗಿದೆ. ನನ್ನ ಜನರೇ ಅವಳನ್ನ ಬಿಟ್ಟು ಬಂದ್ರಿ, ಅವಳಿಗೆ ಆಗ್ತಕ್ಕಂಥ ಪಾಪ, ಅವಳಿಗೆ ಬರ್ತಕ್ಕಂಥ ದಂಡನೆಗಳಲ್ಲಿ ನೀವು ಪಾಲುಗಾರರಾಗಬೇಡಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಪ್ರಥಮವಾಗಿ ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನ ಮಾಡುವಂತ ಸಮಯದಲ್ಲಿ ತಾನು ಮಾಡಿದಂತ ಎಲ್ಲಾ ಸೃಷ್ಟಿಯ ಕಾರ್ಯಗಳಲ್ಲೂ ಕೂಡ ಉತ್ತಮವಾದದ್ದು, ಉನ್ನತವಾದದ್ದು, ಶ್ರೇಷ್ಠವಾದದ್ದನ್ನೇ ಆತನು ಮಾಡಿದ. ಯಾವಾಗ ಸೈತಾನನು ಆದಾಮ ಅವಳರ ಬಳಿ ಬಂದು ವಂಚನೆಯ ಕಾರ್ಯಗಳನ್ನ ಮಾಡ್ತಾನೋ ಅದು ತನಕ ಶುದ್ಧವಾಗಿತ್ತು. ಯಾವುದೇ ರೀತಿಯಾದಂತಹ ಭೂಮಿಯ ಮೇಲೆ ಕೆಟ್ಟತನದ ಒಂದು ಸುಳಿವು ಅಲ್ಲಿರ್ಲಿಲ್ಲ. ಮೊದಲನೇದಾಗಿ ಇದನ್ನ ನಾವು ಕಳೆದ ಬಾರಿ ಅಮೇಜಿಂಗ್ ಫ್ಯಾಕ್ಟ್ಸ್ ನಮ್ಮ ಡಗ್ ಬ್ಯಾಚುಲರ್ ಅವರು ಹೇಳ್ತಾರೆ. ಅವರು ಕೂಡ ನಮ್ಮ ಸಭೆಯ ಒಂದು ಭಾಗದಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ, ಆ ಸಂದೇಶಗಳನ್ನ ನಾನು ಕೇಳಬೇಕಾದ್ರೆ ಅಲ್ಲಿ ವಿವರಣೆಯನ್ನ ತಿಳಿಸ್ತಾ ಹೋದ್ರು. ಪಾಪವು ಉಂಟು ಆಗುವ ಮೊದಲು ಆದಾಮನು ತನ್ನ ಸೃಷ್ಟಿಯ ಕರ್ತನ ಜೊತೆಯಾಗಿ ನೇರವಾಗಿ ಸಂಭಾಷಣೆಯನ್ನ ಮಾಡ್ತಾ ಇದ್ದನು. ಯಾವುದೇ ರೀತಿಯಾದಂತ ಲೋಪದೋಷಗಳು ಇರ್ತಿರ್ಲಿಲ್ಲ. ಮುಖಾಮುಖಿಯಾಗಿ ಆತನು ತಂದೆಯಾದ ಕ್ರಿಸ್ತನ ಜೊತೆಯಾಗಿ ಮುಖಾಮುಖಿಯಾದಂತ ಭೇಟಿಯನ್ನ ಇಟ್ಕೊಳ್ತಾ ಇದ್ನು. ಹಾಗೆ ಆತನಿದ್ದಂತ ಪರಿಪೂರ್ಣವಾದಂತ ಸ್ವಚ್ಛಂದವಾದಂತ ಏದೇನ್ ತೋಟದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಕೂಡ ಯಾವುದೇ ರೀತಿಯಾದಂತ ವ್ಯಾಘ್ರ ವರ್ತನೆಗಳು ಇರಲಿಲ್ಲ. ಎಲ್ಲ ಮೃದು ಸ್ವಭಾವದಲ್ಲಿ, ಎಲ್ಲ ಸಂತೋಷಕರವಾಗಿ ಇತ್ತು. ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಆತನು ಸಂತೋಷವಾಗಿ ನಿರ್ವಹಿಸ್ತಾ ಇದ್ದ. ಎಲ್ಲದರ ಮೇಲೆ ಆದಾಮನಿಗೆ ಅಧಿಕಾರ ಇತ್ತು. ಆತನು ಎಲ್ಲವನ್ನು ಕೂಡ ಪ್ರೀತಿಯಿಂದ ಕಾಣ್ತಾ ಇದ್ದ ಎಂಬುದಾಗಿ ಅವರು ವಿವರಿಸ್ತಾ ಹೋಗ್ತಾರೆ. ಅವರು ಕೂಡ ಈ ಎಲ್ಲಾ ಸಂದೇಶಗಳನ್ನ ಪ್ರವಾದನಾತ್ಮದ ಮುಖಾಂತರವಾಗಿ ಕೂಡ ಅವರು ತೆಗೆದುಕೊಂಡು ಇದನ್ನ ಬೋಧಿಸ್ತಾರೆ. ಹೌದು, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಗೊಂದಲಗಳು, ಯಾವುದೇ ರೀತಿಯಾದಂತ ಒಂದು ಅಸಹ್ಯ ಕಾರ್ಯಗಳು ಇಲ್ಲದಂತ ಪರಿಶುದ್ಧವಾದಂತಹ ಪರಲೋಕದ ಒಂದು ಛಾಯೆಯಾಗಿದ್ದಂತಹ ಏದೇನ್ ತೋಟದಲ್ಲಿ ನಮ್ಮ ಮೂಲ ತಂದೆ ತಾಯಿಗಳಾದಂತಹ ಆದಾಮ ಅವ್ವಳರು ಅಲ್ಲಿ ಇರ್ಬೇಕಾದ್ರೆ ಯಾವುದೇ ರೀತಿಯಾದಂತ ದುಃಖ, ಕಷ್ಟ, ಗೋಳಾಟ ಇರಲಿಲ್ಲ. ಆದ್ರೆ ಯಾವಾಗ ಸೈತಾನನು ಸರ್ಪವನ್ನ ವಂಚಿಸಿ ನೀನು ಸುಂದರವಾದಂತಹ ಒಂದು 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 ಜಂತುವಾಗಿದೀಯಾ, ನಿನ್ನಲ್ಲಿ ಯಾವುದೇ ರೀತಿಯಂತ ಏನಿಲ್ಲ ಎಂದು ಹೇಳಿ ಆ ಸರ್ಪವನ್ನ ತನ್ನ ಹತೋಟಿಗೆ ತಗೊಂಡು ಸರ್ಪದ ಮೂಲಕವಾಗಿ ಬಂದು ಆತನೇನ್ ಮಾಡ್ತಾನೆ, ಆದಾಮ ಅವಳರಲ್ಲಿ ಅವುಗಳನ್ನ ವಂಚನೆ ಮಾಡಿ ತನ್ನ ಒಂದು ಬಲೆಗೆ ಬೀಳಿಸ್ಕೊಂಡು ಸೈತಾನನ ಏನ್ ಮಾಡ್ತಾನೆ. ಆ ನಂತರವೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಆಗಿರ್ಲಿಲ್ಲ. ಇಲ್ಲಿ ಪರಲೋಕದ ಒಂದು ಛಾಯೆ ಆಗಿದ್ದಂತಹ ಆ ಎದೆನ್ ತೋಟದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಅದು ಒದಗಿಸಲ್ಪಟ್ಟಿದ್ದು ಯಾರ ಅಧೀನಕ್ಕೆ ಅಂತ ಹೇಳಿದ್ರೆ ಆದಾಮನ ಅಧೀನಕ್ಕೆ ಕೊಡಲ್ಪಟ್ಟಿತ್ತು. ಯಾವಾಗ ಸೈತಾನನ ಮುಖಾಂತರವಾಗಿ ಅವಳು ವಂಚನೆಗೊಳಗಾಗಿ ಅವಳ ಒಂದು ಬಿಟ್ಟು ಹೋಗುವಿಕೆ ಆಗಬಹುದು, ಆಕೆ ಈ ಒಂದು ಹಣ್ಣನ್ನ ತಿಂದಿದ್ದಾಳೆ, ಆ ನಿಮಿತ್ತವಾಗಿ ದೇವರು ಈಕೆಯನ್ನ ತೆಗೆದು ಹಾಕಬಹುದು ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಏನೋ ಗೊತ್ತಿಲ್ಲ. ಬಟ್ ಆ ಕ್ಷಣದಲ್ಲಿ ಈಕೆ ಈ ಒಂದು ಹಣ್ಣನ್ನ ತಿಂದಿದ್ದಾಳೆ, ಇವಳ ಒಂದು ಕೋರಿಕೆ ಏನಿದೆ ಅದೇ ರೀತಿಯಾಗಿ ನಾನು ತಿನ್ಬಹುದು ಎಂಬುದಾಗಿ ಆತನ ಆಲೋಚನೆ ಮಾಡಿಕೊಂಡು ಆಕೆ ಕೊಟ್ಟಂತ ಹಣ್ಣನ್ನ ತಿಂದಂತ ನಿಮಿತ್ತವಾಗಿ ಈತನೂ ಕೂಡ ದೇವರ ಅಧೀನಕ್ಕೆ ವಿಧೇಯನಾಗ್ತಕ್ಕಂಥದ್ದನ್ನ ಬಿಟ್ಟು ಸೈತಾನನ ಮಾತಿಗೆ ಇಂಡೈರೆಕ್ಟ್ ಆಗಿ ತನ್ನ ಹೆಂಡತಿಯ ಒಂದು ಫೋರ್ಸ್ ಮುಖಾಂತರವಾಗಿ ಆತನ ಏನ್ ಮಾಡ್ತಾನೆ, ಅವಿಧೇಯತೆಗೆ ಒಳಗಾಗ್ತಾನೆ, ಸೈತಾನನಿಗೆ ಒಳಗಾಗ್ತಾನೆ. ಈ ರೀತಿಯಾದಂತ ಒಳಗಾಗುವಿಕೆ ಏನಿದೆ ಇಲ್ಲಿ ಏನಾಯ್ತು ಅಂತಂದ್ರೆ ಅಧರ್ಮಕ್ಕೆ ಒಳಗಾಗುವಂಥದ್ದು. ಈ ನಿಮಿತ್ತವಾಗಿ ಪರಲೋಕ ಛಾಯೆ ಆಗಿದ್ದಂತಹ ಏದೇನ್ ಅಧೀನಕ್ಕೆ ಬಂದ.
ವಾಯ್ಸ್ ಬರ್ತಾ ಇಲ್ಲ ಬ್ರದರ್. ಹಲೋ, ದಯಮಾಡಿ ತಿಳಿಸಿ. ಕೇಳಿಸ್ತಿದೆ? ಜೋಡಣೆ ಸಂಪರ್ಕದಲ್ಲಿ ತೊಂದರೆ ಆಗಿತ್ತು. ಕೇಳಿಸ್ತಾ ಇದೆ. ಓಕೆ. ಈ ರೀತಿಯಾಗಿ ಪರಲೋಕದಲ್ಲಿ ಪ್ರಥಮವಾಗಿ ಸೈತಾನನಿಗೆ ವಿಧೇಯರಾದಂತ ಸಮಯದಲ್ಲಿ ಪರಲೋಕದ ಛಾಯೆ ಆಗಿದ್ದಂತಹ ಈ ಒಂದು ಪರಿಶುದ್ಧವಾದಂತಹ ಎದೆನ್ ತೋಟ ಏನಾಗಿತ್ತು, ಈಗ ಸೈತಾನನ ಅಂಡರ್ಗೆ ಬಂತು. ಆತನ ಅಧೀನಕ್ಕೆ ಬಂದಂತ ಸಮಯದಲ್ಲಿ ಸೈತಾನನು ನಾಶಕರನು. ಆತನೇನ್ ಮಾಡ್ದ, ಆ ನಾಶನಕ್ಕೆ ಈ ಒಂದು ಭೂಮಿಯನ್ನ ಒಪ್ಪಿಸ್ಕೊಟ್ಟ. ಪ್ರಥಮವಾಗಿ ಒಂದು ಮರದ ಎಲೆ ಬಾಡಿ ಕೆಳಗಡೆ ಬೀಳ್ಬೇಕಾದ್ರೆ ಆತನು ಬಹಳವಾಗಿ ನೊಂದುಕೊಂಡ ಎಂಬುದಾಗಿ ತಿಳಿಸ್ತಾರೆ. ಯಾವ ಒಂದು ವಿಚಾರದಲ್ಲಿ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತ ಸುಕ್ಕು ಕಳಂಕ ಯಾವುದೂ ಇಲ್ಲದಿದ್ದಂತಹ ಒಂದು ಪರಲೋಕದ ಆ ಒಂದು ಭಾಗದಲ್ಲಿ ಆ ಎಲೆಗಳು ಬಾಡಿ ಕೆಳಗಡೆ ಉದುರ್ತಾ ಇರ್ಬೇಕಾದ್ರೆ ಒಂದು ಆದಾಮನು ತನ್ನ ಸ್ವಂತ ಮಗನು ಸತ್ತು ಬೀಳ್ತಾ ಇದ್ದಾನೋ ಎಂಬಂತ ಒಂದು ಆಲೋಚನೆಯನ್ನ ಅವನು ಪಡ್ಕೊಂಡ ಎಂಬುದಾಗಿ ಅವ್ರು ಹೇಳ್ತಾರೆ. ಈ ರೀತಿಯಾಗಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ನನಗೂ ಕೂಡ ಈ ಸಂದೇಶವನ್ನ ಕೇಳಿ ಇಂತಹ ಸಂದೇಶಗಳು ನಮ್ಮ ಸಭಾ ಗಳಿಂದ ಕನ್ನಡದಲ್ಲಿ ಭಾಷಾಂತರ ಆಗಿ ಇದನ್ನ ಹೇಳಿದಂತ ಸಮಯದಲ್ಲಿ ನಮ್ಮ ಒಂದು ಸಭೆಗಳ ಪುನರುಜ್ಜೀವನಕ್ಕೆ ಮತ್ತೆಲ್ಲಿಂದನೂ ಕೂಡ ಸಂದೇಶವನ್ನ ತಂದು ಹೇಳ್ಬೇಕಾಗಿಲ್ಲ. ನಮ್ಮ ಪ್ರವಾದನಾ ಸಂದೇಶಗಳಿದೆ, ನಮಗೆ ಕನ್ನಡದಲ್ಲಿ ಅದು ಸಿಗದೆ ಇರಬಹುದು, ಆದ್ರೆ ತಿಳಿದಂತವರು ಕನ್ನಡಕ್ಕೆ ಅದನ್ನ ಭಾಷಾಂತರ ಮಾಡಿ ಅದನ್ನ ವಿವರಿಸಿದಂತ ಸಮಯದಲ್ಲಿ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತಲ್ಲ ಎಂಬುದಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಹಾಗೇನೇನೆ ಅವರು ಪಾಪಕ್ಕೆ ಒಳಗಾದ ನಿಮಿತ್ತವಾಗಿ ದೇವರ ವಾಕ್ಯದಲ್ಲಿ ಹೇಳುವಂತದ್ದಾಗಿದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ. ಈ ಒಂದು ಪಾಪ ಪರಿಹಾರಕ್ಕೋಸ್ಕರವಾಗಿ ರಕ್ತಧಾರೆ ಆಗ್ಬೇಕಾಗಿತ್ತು. ಆ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ಆದಾಮನಿಗೆ ದೇವರು ಆದಿಕಾಂಡದಲ್ಲಿ ಹೇಳ್ತಾನೆ, ಈ ಒಂದು ಮರದ ಹಣ್ಣನ್ನ ನೀವು ತಿನ್ನಬಾರದು, ಈ ಮರದ ಹಣ್ಣನ್ನ ನೀವು ತಿನ್ನದ ಸಮಯದಲ್ಲಿ ತಿಂದ ದಿನ ಸತ್ತೇ ಹೋಗುವಿರಿ ಎಂಬುದಾಗಿ ವಾಗ್ದಾನ ಕೊಡ್ತಾನೆ. ಆದ್ರೆ ದೇವರ ಮಹಾ ಕರುಣೆಯಿಂದಾಗಿ ಸ್ವಾಮಿ ಆ ಕ್ಷಣದಲ್ಲಿ ಆದಾಮ ಅವ್ವಳರನ್ನ ಪಾಪ ಮಾಡಿದಿರಿ ಎಂಬುದಾಗಿ ಸಾಯಿಸ್ಬೋದಾಗಿತ್ತು. ಆದ್ರೆ ಆತನು ಸಾಯಿಸ್ಲಿಲ್ಲ. ಆತನಿಗೆ ಬದಲಾಗಿ ಒಂದು ಮರಿಯನ್ನ, ಕುರಿಮರಿಯನ್ನ ಬಲಿಯಾಗಿ ಒಪ್ಪಿಸಿ ಅದರ ಮುಖಾಂತರವಾಗಿ ಚರ್ಮದ ಅಂಗಿಗಳನ್ನ ಒದಗಿಸ್ಕೊಡ್ತಾನೆ. ಮತ್ತೆ ಈ ಒಂದು ಸಂದರ್ಭದಲ್ಲೂ ಕೂಡ ನಾವು ಮರಿಯನ್ನ ಬಲಿಯಾಗಿ ಅರ್ಪಿಸ್ಬಿಟ್ಟ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಹೇಳ್ಬೋದು. ಆದ್ರೆ ಅಲ್ಲಿ ನಡೆದಂತ ಒಂದು ವಿಚಾರಗಳನ್ನ ಅವರು ವಿವರಣಾತ್ಮಕವಾಗಿ ತಿಳಿಸ್ಬೇಕಾದ್ರೆ, ಒಬ್ಬ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಅಂತಂದ್ರೆ ಆದಾಮನು ತಾನಿದ್ದಂತ ಎದೆನ್ ತೋಟದಲ್ಲಿ ಪರಿಪೂರ್ಣವಾದಂತ ಪ್ರೀತಿ ವಿಶ್ವಾಸದಿಂದ ಅಲ್ಲಿದ್ದಂತ ಎಲ್ಲಾ ಪ್ರಾಣಿ ಪಕ್ಷಿಗಳ ಜೊತೆ ಇದ್ದ. ಯಾವಾಗ ಪಾಪದ ನಿಮಿತ್ತವಾಗಿ ಒಂದು ಮರಿಯನ್ನ ಬಲಿ ಕೊಡ್ಬೇಕಾಗಿ ಬಂತು, ಅಂದ್ರೆ ಇವರ ಬದಲಾಗಿ ಆದಾಮ ಅವ್ವಳರನ್ನ ಸಾಯಿಸ್ಬೇಕಾಗಿತ್ತು, ಆ ಸಮಯದಲ್ಲಿ ಬಲಿಯಾಗಬೇಕಾಗಿತ್ತು. ಆದ್ರೆ ಆ ಕ್ಷಣದಲ್ಲಿ ದೇವರು ಮಹಾಕೃಪೆಯಿಂದ ಮನುಷ್ಯರನ್ನ ರಕ್ಷಣೆ ಮಾಡಿ ಅವರ ಸ್ಥಾನಕ್ಕೆ ಒಂದು ಮರಿಯನ್ನ ಯಜ್ಞವಾಗಿ ಅರ್ಪಿಸ್ತಾನೆ. ಅದನ್ನ ಅವರು ವಿವರಿಸ್ತಾರೆ. ಒಂದು ಮರಿಯನ್ನ ಆದಾಮನು ಕತ್ತರಿಸಿ ರಕ್ತಧಾರೆಯನ್ನ ಅಲ್ಲಿ ಉಂಟು ಮಾಡುವಂತ ಸಮಯದಲ್ಲಿ ತನ್ನ ಹೃದಯವನ್ನ ಹಿಂಡು ಬಿಡ್ತು ಎಂಬುದಾಗಿ ಹೇಳ್ತಾರೆ. ಯಾಕೆಂತಂದ್ರೆ ಆ ಮರಿ ಸಾಯೋಕ್ಕೂ ಮುನ್ನ ಅವರ ಒಟ್ಟಿಗೆ ಎಷ್ಟು ಖುಷಿಯಾಗಿತ್ತು, ಆತನು ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ, ಎಲ್ಲಾ ಒಂದು ಎದೆನ್ ತೋಟದ ಎಲ್ಲಾ ಒಂದು ನಿರ್ವಹಣೆಯಲ್ಲಿ ಕೂಡ ಆತನು ಎಲ್ಲರನ್ನು ಕೂಡ ಅಲ್ಲಿದ್ದಂತ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ಕೂಡ ಆತನು ಪ್ರೀತಿಯಿಂದ ಕಾಣುವನಾಗಿದ್ದ. ಆದ್ರೆ ಈ ಕ್ಷಣದಲ್ಲಿ ಪಾಪದ ನಿಮಿತ್ತವಾಗಿ ಒಂದು ಮರಿಯನ್ನ ಕತ್ತರಿಸಿ ಕೊಲ್ಲಬೇಕಾದಂತ ಸಮಯದಲ್ಲಿ ಆತನ ಹೃದಯ ಹಿಂಡಲ್ಪಡ್ತು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾದಂತಹ ಹಿಂಡುವಿಕೆ ನಮ್ಮ ಹೃದಯದಲ್ಲಿ ಕೂಡ ಈ ಕ್ಷಣದಲ್ಲಿ ಬಂದಾಗ ನಮ್ಮ ಪ್ರತಿಯೊಂದೊಂದು ಪಾಪಗಳು ಕೂಡ ಕ್ರಿಸ್ತನನ್ನ ಬಲಿಯಾಗಿ ಮಾಡಿಸ್ತು. ಆ ನಿಮಿತ್ತವಾಗಿ ಕ್ರಿಸ್ತನು ಶಿಲುಬೆಗೆ ಏರಲ್ಪಟ್ಟ.
ನನ್ನ ಪ್ರತಿಯೊಂದೊಂದು ಪಾಪದ ನಿಮಿತ್ತವಾಗಿ ಆತನು ಕ್ರುಜಿಯ ಮೇಲೆ ರಕ್ತವನ್ನ ಸುರಿಸಿದ. ಆ ರಕ್ತದ ಮೂಲಕವಾಗಿ ನನಗೆ ರಕ್ಷಣೆ ಉಂಟಾಯಿತು. ನನ್ನ ಪಾಪದ ನಿಮಿತ್ತವಾಗಿ ನಾನು ಛೇದಿಸಲ್ಪಡ್ಬೇಕಾಗಿತ್ತು, ಕೊಲ್ಲಲ್ಪಡ್ಬೇಕಾಗಿತ್ತು. ಆದ್ರೆ ನನ್ನ ಪಾಪವನ್ನ ಸ್ವಾಮಿ ತನ್ನ ಮೇಲೆ ಹೊತ್ಕೊಂಡು ನಮಗೆ ರಕ್ಷಣೆಯನ್ನು ಕೊಟ್ಟ. ಈ ರಕ್ಷಣೆ ಮುಖಾಂತರವಾಗಿ ನಾನು ಈ ಭೂಮಿ ಮೇಲೆ ಜೀವಿಸ್ತಾ ಇದ್ದೀನಿ. ನನ್ನ ಜನರೇ, ಅವಳನ್ನ ಬಿಟ್ಟು ಬನ್ರಿ ಎಂಬುದಾಗಿ ಹೇಳ್ಬೇಕಾದ್ರೆ, ಪಾಪದ ಸಂದೇಶಗಳನ್ನ ತಿಳಿಸ್ತಕ್ಕಂತಹ ಧರ್ಮಭ್ರಷ್ಟ ಸಭೆಗಳಿಂದ, ಸೈತಾನನ ಶೋಧನೆಗಳಿಂದ ನಾವು ನಮ್ಮನ್ನ ಒದರಿಕೊಂಡು ನಮ್ಮ ಮೈ ಮೇಲೆ ಹತ್ತಿದಂತಹ ಆ ಕೇಡನ್ನ ಜಾಡಿಸ್ಕೊಂಡು ನಾವು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಎಷ್ಟೋ ಸಮಯದಲ್ಲಿ ನಮ್ಮ ಸಂದೇಶಗಳು ಬರೀ ಸಂದೇಶಗಳಾಗಿ ಉಳ್ಕೋತದೆ. ಜೀವಿತಕ್ಕೆ ಅಳವಡಿಸಿಕೊಳ್ತಕ್ಕಂತಹ ವಿಚಾರಗಳು ತುಂಬಾ ದೂರವಾಗಿರ್ತದೆ. ಆದ್ರೆ ನಮ್ಮ ಸಂದೇಶಗಳು ಜೀವನದ ಪ್ರತಿಯೊಂದೊಂದು ಕ್ಷಣಗಳಿಗೂ ಕೂಡ ಇದು ಹೊಂದಿಕೆ ಆಗಿರ್ತಕ್ಕಂಥದ್ದಾಗಿರ್ಬೇಕು. ಆ ಕ್ಷಣಕ್ಕೆ ಹೊಂದಿಕೆಯಾಗಿದ್ದು ತದನಂತರ ಬಿಟ್ಟು ಬಿಡುವಂಥದ್ದಾಗಿರ್ಬಾರ್ದು. ಪ್ರತಿದಿನವೂ ಕೂಡ ಒಂದೊಂದು ಮೆಟ್ಟಿಲು ಹಂತವಾಗಿ ನಾವು ಮೇಲೆ ಏರುವಾಗ, ಕ್ರಿಸ್ತನ ಎರಡನೇ ಬರೋಣಕ್ಕೆ ನಮ್ಮನ್ನ ಸಿದ್ಧಪಡಿಸಿಕೊಳ್ಳುವಾಗ, ನಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಳದೆ ದೇವರಿಗೆ ತೆರೆದ ಪುಸ್ತಕವಾಗಿ ನಾವು ಒಪ್ಪಿಸಿಕೊಡುವಾಗ, ಸ್ವಾಮಿ, ಈಗ ನನ್ನ ಪ್ರಿಯನಾದ ಮಗನು, ನನ್ನ ಮಗಳು, ಈತನನ್ನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಆತನ ಬಾಯಲ್ಲಿ ನಾವು ಆತನ ಆಜ್ಞಾಪಾಲಕರಾಗಿದ್ದು, ಆತನ ವಿಧೇಯ ವ್ಯಕ್ತಿಗಳಾಗಿದ್ದು, ಪ್ರತಿ ಪಾಪಗಳಿಗೋಸ್ಕರವಾಗಿ ನಮ್ಮ ಹೃದಯದಲ್ಲಿ ಒಂದು ಯಜ್ಞವನ್ನ ಅರ್ಪಿಸಿಕೊಂಡು ಪಶ್ಚಾತ್ತಾಪದಿಂದ ಕ್ರಿಸ್ತನ ಬಳಿ ಬರುವಂತ ಸಮಯದಲ್ಲಿ, ಸ್ವಾಮಿ, ಈಗೋ ನನ್ನ ಪ್ರಿಯನಾದ ಮಗನು, ಈಗೋ ನನ್ನ ಪ್ರಿಯಳಾದ ಮಗಳು ಎಂಬುದಾಗಿ ಸ್ವಾಮಿ ಅಂಗೀಕರಿಸುವಂತವನಾಗಿರ್ತಾನೆ. ನಿಮ್ಮ ಹೃದಯಗಳನ್ನ ದೇವರಿಗೆ ಒಪ್ಪಿಸಿಕೊಡ್ರಿ. ಇಲ್ಲವಾದಂತ ಸಮಯದಲ್ಲಿ ಅವಳ ಪಾಪಗಳಿಗೆ ಪಾಲುಗಾರರಾಗುವಂತೆ ನಾವು ಓದಂತ ಸಮಯದಲ್ಲಿ ದೇವರು ಇಟ್ಟಿರ್ತಕ್ಕಂತಹ ಆ ಮಹೋನ್ನತವಾದಂತಹ ಆ ಪರಲೋಕವನ್ನ ಬಿಟ್ಟು ಮಹಾ ಕಠಿಣವಾದಂತಹ ಆ ಬೆಂಕಿ ಗಂಧಕಗಳುಳ್ಳ ಕೆರೆಗೆ ನಮ್ಮನ್ನ ದೊಬ್ಬುವಂತ ಒಂದು ಅವಸ್ಥೆಗೆ ನಾವು ಹೋಗ್ಬಾರ್ದು. ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಾನವನ್ನ ಕೊಟ್ಟಂತ ಸಮಯದಲ್ಲಿ ಸೈತಾನನ ಒಂದು ಪ್ರವೇಶ ನಿರ್ಬಂಧವಾಗಿರ್ತದೆ. ಯಾವಾಗ ನಾವು ಸೈತಾನನಿಗೆ ಪ್ರವೇಶವನ್ನ ಮೊದಲಾಗಿ ಕೊಡ್ತೇವೋ ಆ ಸಮಯದಲ್ಲಿ ಸೈತಾನನ ಮುಖಾಂತರವಾಗಿ ದೇವರ ಪ್ರವೇಶವನ್ನ ನಾವು ನಿರ್ಬಂಧಿಸ್ಬಿಡ್ತೀವಿ. ನಮ್ಮ ಹೃದಯದಲ್ಲಿ ಕ್ರಿಸ್ತನ ಒಂದು ಪ್ರವೇಶವನ್ನ ಸದಾಕಾಲ ನಾವು ಆಹ್ವಾನಿಸುವಂತವರಾಗಿದ್ದು, ಕ್ರಿಸ್ತನನ್ನೇ ಧರಿಸಿಕೊಂಡವರಾಗಿರುವಂತಹ ಸಮಯದಲ್ಲಿ ಕ್ರಿಸ್ತನನ್ನ ಮಕ್ಕಳಾಗಿ ನಾವು ಜೀವಿಸುವಂತವರಾಗಿರ್ತೇವೆ. ಕೊನೆ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಶೀಘ್ರದಲ್ಲೇ ಭಾನುವಾರ ಆಚರಣೆ ಕಾನೂನು ಹೊರಡೋದಕ್ಕೆ ಎಲ್ಲಾ ವ್ಯವಸ್ಥೆಗಳು ಕೂಡ ಅಮೆರಿಕದಲ್ಲಿ ನಡೀತಾ ಇದೆ. ಅಂತ್ಯಕಾಲದಲ್ಲಿ ಎಲ್ಲಾ ಆಜ್ಞೆಗಳನ್ನ ಮುರಿದು ಕೊನೆಯದಾಗಿ ಸಬ್ಬತ್ತಿನ ಆಜ್ಞೆಯನ್ನ ಮುರಿಯೋದಕ್ಕೆ ಎಲ್ಲಾ ಯೋಜನೆಗಳು ತಯಾರಾಗ್ತಾ ಇದೆ. ನಾವು ಈ ಕೊನೆ ಕಾಲದಲ್ಲಿ ಯಾವುದಕ್ಕೋಸ್ಕರವಾಗಿ ಸಿದ್ಧವಾಗ್ತಾ ಇದ್ದೇವೆ? ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದು ಆತನಿಗೋಸ್ಕರವಾಗಿ ಸಾಕ್ಷಿ ಕೊಡುವಂತವರಾಗಿ ಜೀವಿಸೋದಕ್ಕೋಸ್ಕರವಾಗಿ ಸಿದ್ಧರಾಗ್ತಾ ಇದ್ದೇವಾ? ಅವಳ ದಂಡನೆಗೆ, ಮಹಾಭ್ರಷ್ಟ ಸಭೆಗೆ, ಅವಳ ಹಿಂಬಾಲಕರಿಗೆ ಆಗ್ತಕ್ಕಂಥ ಧರ್ಮಭ್ರಷ್ಟ ಸಭೆ, ಜಾರಸ್ತ್ರೀಯ ಮಕ್ಕಳು, ಉಳಿದ ಪ್ರೊಟೆಸ್ಟೆಂಟ್ ಧರ್ಮಭ್ರಷ್ಟ ಸಭೆಗಳು, ಇವ್ರಿಗೆ ಆಗ್ತಕ್ಕಂಥ ದಂಡನೆಗಳಿಗೆ ನಾವು ಹೋಗ್ಬೇಕಾ? ಕೊನೆ ಕಾಲದಲ್ಲಿ ದೇವರು ಒಂದು ಬದಲಾವಣೆಯನ್ನ ತರ್ತಾನೆ. ಕೊನೆಯ ಕಾಲದಲ್ಲಿ ಸುವಾರ್ಥ ಕೂಟಗಳು ನಡೆಯುವಂತ ಸಮಯದಲ್ಲಿ ಎಷ್ಟೋ ಜನ ಧರ್ಮಭ್ರಷ್ಟ ಸಭೆಗಳಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳು ಕೂಡ ಎತ್ತಲ್ಪಟ್ಟು ನಿಜವಾದಂತ ಸಭೆಯಲ್ಲಿ ನಿಲ್ಲಿಸಲ್ಪಡ್ತಾರೆ. ಆ ಸಮಯದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಈ ಸುಳ್ಳು ಬೋಧನೆಗಳನ್ನ ಕೇಳಿರ್ತಕ್ಕಂಥ ಎಷ್ಟೋ ಜನರು ಬಿದ್ದೋಗಿ ಜಾರ್ ಹೋಗ್ಬೋದು. ಆದ್ರೆ ಕ್ರಿಸ್ತನ ಆಜ್ಞೆಗಳಲ್ಲಿ, ಆತನ ಸತ್ಯ ಸಾಕ್ಷಿಗಳಲ್ಲಿ ನಿಲ್ತಕ್ಕಂಥವ್ರು ಕೊನೆಯದಾಗಿ ಜೀವಿಸುವಂತವರಾಗಿರ್ತಾರೆ. ಕ್ರಿಸ್ತನ ಆ ಒಂದು ಮಹೋನ್ನತವಾದಂತಹ ಸ್ಥಾನದಲ್ಲಿ ನಿಲ್ಲುವಂತವರಾಗಿರ್ತಾರೆ. ಆಗ ಸ್ವಾಮಿ, ಬಲ ನಂಬಿಗಸ್ತ ಆಳು ಎಂಬುದಾಗಿ ಹೇಳಿ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಹೇಳುವಂತ ಸಮಯದಲ್ಲಿ ನಾವು ಆ ಒಂದು ಬಲ ನಂಬಿಗಸ್ತ ಒಳ್ಳೆಯ ಆಳು ಎಂಬುವಾಗ ಹೇಳುವಂತ ಸಮಯದಲ್ಲಿ ನಾವು ಬಹಳ ಸಂತೋಷ ಭರಿತರಾಗಿರ್ತೇವೆ. ಹಾಗೆ ನಮ್ಮಲ್ಲಿ ಕ್ರಿಸ್ತನ ಒಂದು ಗುಣ ಸ್ವಭಾವಗಳು ಕಾಣುವಂತದ್ದಾಗಿರ್ತದೆ. ಆ ಗುಣ ಸ್ವಭಾವಗಳು ಕ್ರಿಸ್ತನ ಬರೋಣಕ್ಕೆ ಮುನ್ನವೇ ನಮ್ಮಲ್ಲಿ ಗೋಚರಿಸುವಂತ ಸಮಯದಲ್ಲಿ ನಾವೇನಾಗಿರ್ತೀವಿ? ದೇವರ ಮಕ್ಕಳಾಗಿದ್ದು ಈ ಭೂಮಿಯ ಮೇಲೆ ಒಂದು ದೀಪದ ಉಪಾಧಿಯಲ್ಲಿ ಇರ್ತೀವಿ. ನಮ್ಮ ಹೃದಯಗಳು
ಕಲ್ಮಶಕ್ಕೆ ಒಳಗಾಗದೆ ದೇವರ ನೀತಿಯಲ್ಲಿ ಜೀವಿಸುವಂತ ಸಮಯದಲ್ಲಿ ಪ್ರೀತಿ, ಸಮಾಧಾನ, ಸಂತೋಷ ನಮ್ಮ ಹೃದಯದಲ್ಲಿರ್ತದೆ. ಯಾವಾಗ ಅದನ್ನ ನಾವು ತಿರಸ್ಕರಿಸ್ತೇವೋ ನಾಶನಕ್ಕೆ ಗುರಿಯಾಗಿರ್ತೇವೆ. ಕಳೆದ ಬಾರಿ ಇವರು ನಮ್ಮ ಮುರಳಿ ಕೃಷ್ಣ ಸರ್ ಅವರು ಬೋಧನೆ ಮಾಡ್ತಾ ಇದ್ರು. ಅಲ್ಲಿ ಇ.ಜಿ. ವೈಟಮ್ಮನ ಸಂದೇಶಗಳನ್ನು ಕೂಡ ಅವರು ವಿವರಿಸಿ ಹೇಳ್ಬೇಕಾದ್ರೆ, ಒಂದು ದೊಡ್ಡ ಮರದ ದಿಮ್ಮಿ, ಒಣಗಿರ್ತಕ್ಕಂಥ ಮರಕ್ಕೆ ಬೆಂಕಿ ಹಾಕಿದ್ರೆ ಅದು ಎಷ್ಟು ಸಮಯದ ತನಕ ಸುಡ್ತಾ ಇರ್ತದೋ ಆ ರೀತಿಯಾದಂತಹ ದಿಮ್ಮಿಯಲ್ಲಿ ಸೈತಾನನು ಬೇಯ್ತಾ ಇರ್ತಾನೆ. ಆಗಲ್ಲಿ ಈರುಳು ಉಪಶಮನವಿಲ್ಲದೆ ಆತನನ್ನ ಭೂಮಿಲಿ ಹಾಕಿ ಅವರನ್ನ ಸುಟ್ಟು ಹಾಕ್ತಾ ಇರ್ತಾನೆ ಸ್ವಾಮಿ. ಬೂದಿ ಮಾಡಕ್ಕೆ ಮೊದಲೇ ಸಣ್ಣ ಸಣ್ಣ ಪಾಪಗಳು ಮಾಡಿರ್ತಕ್ಕಂಥ ನಮ್ಮನ್ನ ಕೂಡ ಒಂದು ಬೆಂಕಿ ಕಡ್ಡಿಯನ್ನ ಕಚ್ಚಿದಂತ ಸಮಯದಲ್ಲಿ ಅದು ಕ್ಷಣದಲ್ಲೇ ಉರಿದು ಅದರ ಮರದ ಭಾಗ ಏನಿದೆ, ಮದ್ದು ಮಾತ್ರ ಅಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಹಿಡ್ಕೊಳಕ್ಕೆ ಸಿಗ್ತಕ್ಕಂಥ ಮರದ ಭಾಗ ಇರ್ಬೋದು, ಅದಷ್ಟು ಕೂಡ ಒಂದು ನಿಮಿಷದಲ್ಲಿ ಉರಿದು ಹೋಗ್ಬೋದು. ಆದ್ರೆ ಒಂದು ಮರದ ದಿಮ್ಮಿ ಒಂದು ದಿನವೆಲ್ಲ ಉರಿಬಹುದು. ಒಂದು ಪೇಪರ್ 2 ನಿಮಿಷದಲ್ಲಿ ಉರಿದು ಭಸ್ಮ ಆಗ್ಬೋದು. ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಪಾಪದ ನಿಮಿತ್ತವಾಗಿ ಸ್ವಾಮಿ ನಮ್ಮನ್ನ ಆ ಸಮಯದ ತನಕ ನಾಶನಕ್ಕೆ ಒಪ್ಪಿಸ್ತಿರ್ತಾನೆ. ತದನಂತರ ಪಾಪಿಗಳು ನಾವಾಗಿದ್ದಂತ ಸಮಯದಲ್ಲಿ ನಾವು ಉರಿದು ಲಯವಾಗಿ ಹೋಗ್ತೀವಿ. ಉರಿದು ಲಯವಾಗಿ ಬೂದಿ ಆದ್ರೆ ಕ್ರಿಸ್ತನ 2ನೇ ಬರೋಣದಲ್ಲಿ, ದೇವರ 3ನೇ ಬರೋಣದಲ್ಲಿ ಈ ಭೂಮಿ ಮೇಲೆ ಮನುಷ್ಯರು ಕಾಲಿಡುವಂತ ಸಮಯದಲ್ಲಿ ಪಾಪಿಗಳು ಸತ್ತು ಬೂದಿಯಾಗಿರ್ತಾರಲ್ಲ, ಆ ಬೂದಿಯ ಮೇಲೆ ಅವ್ರು ಕಾಲ್ ಮಾಡ್ತಾರಂತೆ. ಆ ಬೂದಿಯಲ್ಲಿ ನಾವಿರಬಾರ್ದು. ಆ ಕಾಲ್ ಮುಡುಕ್ತಕ್ಕಂಥವ್ರು ನಾವಾಗಿರ್ಬೇಕು. ಕ್ರಿಸ್ತನ ವಿಶೇಷವಾದಂತ ಜನಾಂಗವಾಗಿದ್ದು, ಕ್ರಿಸ್ತನ ವಿಶೇಷವಾದಂತ ಸ್ವಕೀಯ ಪ್ರಜೆಗಳಾಗಿದ್ದು, ಆತನ ಜೊತೆಯಾಗಿ ನಾವು ಕಾಣಿಸ್ಕೊಳ್ಳೋರಾಗಿರ್ಬೇಕು. ಸ್ವಾಮಿ ಕೊನೆಯಲ್ಲಿ ಇನ್ನೂ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ಇವರು ಪಾಪದ ನಿಮಿತ್ತವಾಗಿ ನರಳುವಂತ ಸಮಯದಲ್ಲಿ ಇವ್ರಿಗೋಸ್ಕರವಾಗಿ ನಾನು ರಕ್ತ ಕೊಟ್ಟೆ, ಆದ್ರೂ ಇವರು ಬದಲಾಗದೆ ನಾಶನವನ್ನೇ ಆಯ್ಕೆ ಮಾಡ್ಕೊಂಡ್ರಲ್ಲ ಎಂಬುದಾಗಿ ಅದಕ್ಕೋಸ್ಕರವಾಗಿಯೂ ಕೂಡ ಸ್ವಾಮಿ ತನ್ನ ಹೃದಯದಲ್ಲಿ ಮರುಕ ಪಡ್ತಾನಂತೆ. ನಾವು ದೇವರಿಗೆ ಯಾವುದೇ ರೀತಿಯಾದಂತ ಮರುಕವನ್ನ, ಆ ನೋವನ್ನ ನಾವು ಉಂಟು ಮಾಡದೆ ದೇವರ ಮಕ್ಕಳಾಗಿದ್ದು, ದೇವರ ಸ್ವಕೀಯ ಪ್ರಜೆಗಳಾಗಿದ್ದು, ಈ ದಿನದಲ್ಲಿ ನಾನು ಯಾವುದೇ ರೀತಿ ಪಾಪ ಮಾಡಲ್ಲ, ದೇವರಿಗೆ ಮೆಚ್ಚುಗೆಯಾದಂತ ಜೀವನವನ್ನ ಈ ದಿನ ನಾನು ಮಾಡ್ತೇನೆ ಎಂಬುದಾಗಿ ಸಂಜೆಯ ಪ್ರಾರ್ಥನೆಯಲ್ಲಿ, ಮುಂಜಾನೆಯ ವೇಳೆಯಲ್ಲಿ ಕೇಳಿಸಿಕೊಂಡಂತ ಈ ಸಂದೇಶದ ಮುಖಾಂತರವಾಗಿ ಈ ದಿನವನ್ನ ಪ್ರಾರಂಭ ಮಾಡಿ ಸಂಜೆ ಮರಣಕರವಾದಂತ ಹಾಸಿಗೆಗೆ ಜಾರುವ ತನಕ ಎಚ್ಚರಿಕೆಯಾಗಿರ್ರಿ. ಜಾರುವ ಮುನ್ನ ನಾನು ಈ ದಿನದಲ್ಲಿ ಏನ್ ಪಾಪ ಮಾಡಿದೆ, ಏನು ಒಳ್ಳೆಯದನ್ನು ಮಾಡಿದೆ ಎಂಬುದಾಗಿ ಜ್ಞಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮಲಗ್ರಿ. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಪಾಪಗಳು ಇಲ್ಲ ಅಂತ ಹೇಳಿದ್ರೆ ನೀವು ಪರಿಪೂರ್ಣವಾಗಿ ಈ ದಿನ ಆಶೀರ್ವಾದ ಭರಿತರಾಗಿರ್ತೀರಾ. ಇನ್ ಕೇಸ್ ಏನಾದರೂ ಪಾಪಗಳಿಗೆ ಈ ದಿನದಲ್ಲಿ ನೀವು ಒಳಗಾಗಿದ್ರೆ ದೇವರನ್ನ ಕ್ಷಮೆ ಕೇಳಿ ಮಲ್ಕೊಳ್ರಿ. ಈ ದಿನದ ಕೊನೆಯಲ್ಲಿ ಮರಣಕರವಾದಂತಹ ಹಾಸಿಗೆಗೆ ಜಾರುವ ಸಮಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಮಲ್ಕೊಳ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ. ನಿಮ್ಮ ಒಂದು ನೀತಿವಂತಿಕೆಯ ಜೀವನ ನಿಮ್ಮನ್ನ ಕ್ರಿಸ್ತನ ಬಳಿಗೆ ನಡೆಸುವಂತದ್ದಾಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ದೇವರು ತಾನೇ ಈ ಸಂದೇಶವನ್ನ ಆತನ ಆತ್ಮದ ಸಹಾಯದಿಂದ ಒದಗಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾನು ನಂಬ್ತೇನೆ. ನಿಮ್ಮಲ್ಲೂ ಕೂಡ ಆ ನಂಬಿಕೆ ಇದ್ದಂತ ಸಮಯದಲ್ಲಿ ಪ್ರಾರ್ಥನೆಗೆ ಕಣ್ಮುಚ್ಚಿ ಪ್ರಾರ್ಥನೆಗೆ ಹೋಗೋಣ. ಪರಿಶುದ್ಧನಾದ ಸ್ವಾಮಿ, ಮಹೋನ್ನತನ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲ್ಲಪ್ಪ ಸ್ವಾಮಿ. ಅಂತ್ಯಕಾಲದಲ್ಲಿ ಬರ್ತಕ್ಕಂಥ ಸುಳ್ಳು ಸಂದೇಶಗಳು, ಧರ್ಮಭ್ರಷ್ಟರ ವಂಚನೆಯ ಮಾತುಗಳು, ಸೈತಾನನ ಶೋಧನೆಗಳು ಎಲ್ಲವನ್ನೂ ಕೂಡ ಸ್ವಾಮಿ ನಾವು ಜಯಿಸಿ ನಿನಗೋಸ್ಕರವಾಗಿ ಜೀವಿಸಿ ನಿನ್ನ ಸ್ವಕೀಯ ಮಕ್ಕಳಾಗಿದ್ದು, ನಿನಗೋಸ್ಕರ ಸತ್ಯ ಸಾಕ್ಷಿಗಳನ್ನು ನೀಡುವಂತವರಾಗಿದ್ದು, ದೀಪದೋಪಾದಿಯಲ್ಲಿ ಬೆಳಗುವ ಮಕ್ಕಳಾಗಿದ್ದು, ನಿನಗೆ ನಾವು ನಮ್ಮನ್ನು ಒಪ್ಪಿಸಿಕೊಡುವಾಗ ಸ್ವಾಮಿ, ಈಗೋ ಬಲ ನಂಬಿಗಸ್ತ ಒಳ್ಳೆಯ ಹಾಳು ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ನೀನು ಹೇಳುವಂತವನಾಗಿದೆಯಲ್ಲಪ್ಪ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಆಮೇಲೆ ಆಮೇಲೆ ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರ ಸತೀಶ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತ ನಮ್ಮನ್ನ ಆಶೀರ್ವಾದ ಮಾಡಲಿ, ಆತ್ಮಿಕವಾಗಿ ಬೆಳೆಸಲಿ, ಹೆಚ್ಚಿನ ಬಲವುಳ್ಳ ಆತ್ಮನ ಜ್ಞಾನದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಹಿರಿಯರಂತ ಪ್ರೇಮ ಸರ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ರೇಖಾಗೋಸ್ಕರ ಪ್ರೇಯರ್ ಮಾಡಿ. ಓಕೆ, ರೇಖಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಶವಂತ್ ಸರ್ ಇದ್ದೀರಾ?
ಮುಗೋಲ್ ಸರ್ ಹೇಳಿ. ಇದ್ರೆ ದಯಮಾಡಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗಾ ಈ ಸುಂದರವಾದಂತಹ ಇನ್ನೊಂದು ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಾವು ಒಟ್ಟಾಗಿ ಸೇರಿಕೊಂಡು ನಿನ್ನ ನಾಮವನ್ನು ಕೊಂಡಾಡಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಡುತ್ತೇವೆ. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಮಕ್ಕಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರೆಲ್ಲರೂ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನು ಅವರಿಗೆ ದಯಪಾಲಿಸಿಕೊಡು. ಸಂದೇಶವನ್ನು ಕೊಟ್ಟಂತ ಬೋಧಕರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಕರ್ತನೆ, ಆ ಸಂದೇಶವನ್ನು ಬರೀ ಕೇಳುವುದೇ ಅಲ್ಲ, ಆ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಸಂದೇಶದ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಡುತ್ತೇವೆ. ವಿಶೇಷವಾಗಿ ಸ್ವಾಮಿ, ಈ ಸಮಯದಲ್ಲಿ KP ರವಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೀವಿ. ಪ್ರತಿನಿತ್ಯ ಅವರಿಗೆ ಪ್ರಾರ್ಥನೆ ಮಾಡುವುದನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೂಡ ನೀನು ಬಲವನಾಗಿದ್ದಿ ಸ್ವಾಮಿ. ಅವರಿಗೆ ಬೇಕಾದಂತ ಸಹಾಯವನ್ನು ಕೂಡ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಆ ಮಗನನ್ನು ವಿಶೇಷವಾಗಿ ನೀನು ಮುಟ್ಟಿ ಕರ್ತನೆ, ಆತನಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ, ಆತನು ಕೇಳಿಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ಆದಷ್ಟು ಬೇಗನೆ ಆ ಕೆಲಸವು ಆಗಿ ಆ ಮಗನ ಸಂತೋಷದಿಂದ ಜೀವಿಸುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ರೇಖಾಗೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಕರ್ತನೆ. ಆ ಮಗಳನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನ ಅವರ ಮೇಲೆ ಚಾಚಿ ಅವರಿಗೆ ಬೇಕಾದಂತ ಬಲವನ್ನ, ಶಕ್ತಿಯನ್ನ, ನಿನ್ನ ಪವಿತ್ರಾತ್ಮನ ಬಲವನ್ನು ಅವರ ಮೇಲೆ ಸುರಿಸಿ ಕರ್ತನೆ, ಅವರು ಯಾವಾಗಲೂ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವ ಹಾಗೆ ಯಾವುದಕ್ಕೂ ಭಯಪಡದೆ, ಹೌದು ನಮ್ಮ ದೇವರು ಇದ್ದಾರೆ, ಖಂಡಿತವಾಗಿ ದೇವರು ನಡೆಸ್ತಾರೆ ಅನ್ನುವಂತ ಒಂದು ವಿಶ್ವಾಸಕ್ಕೆ ಬರುವ ಹಾಗೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಪ್ರೇಮನಾಥ್ ಅವರ ಕುಟುಂಬವನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ನೀನು ಒದಗಿಸಿಕೊಟ್ಟು ಕರ್ತನೆ, ಅವರು ಕೂಡ ಸ್ವಾಮಿ ಯಾವುದಕ್ಕೂ ಭಯಪಡದೆ ನಿನ್ನ ಭಯಭಕ್ತಿಯಲ್ಲಿ ಅವರು ಜೀವಿಸುವಂತಹ ಸಮಯದಲ್ಲಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಡೇವಿಡ್ ರಾಜೂರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಗಾಂಧಿ ಜಾರ್ಜ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಮತ್ತು ಹೇಮಲತಾ ಭಕ್ತರಾಜ್ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಜಾನ್ಸನ್ ಶರಣಪ್ಪ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಈ ಕುಟುಂಬಗಳನ್ನ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟು ಅವರೆಲ್ಲರೂ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ನೀನು ಸಹಾಯ ಮಾಡು. ಇನ್ನು ವಿಶೇಷವಾಗಿ ಲೋಕೇಶ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರು 3 ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವ್ರು ಹೇಳಿರುವುದನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ಅವರ ನೋವುಗಳನ್ನು ಕೂಡ ನೀನು ತಿಳಿದವನಾಗಿದ್ದಿ ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನು ಅವರ ಮೇಲೆ ಚಾಚಿ ಇರತಕ್ಕಂಥ ಎಲ್ಲ ತೊಂದರೆಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಮಂಜುನಾಥ್ ಚಂದ್ರ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರ ಕುಟುಂಬಕ್ಕೋಸ್ಕರ ಬೇಡಿಕೊಳ್ಳುವರಾಗಿದ್ದೇವೆ ಕರ್ತನೆ. ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ, ಪ್ರತಿನಿತ್ಯವೂ ನಿನ್ನ ರಾಗಗಳನ್ನು ಹಾಡುವಾಗ ಅವರಿಗೆ ಬೇಕಾದಂತ ಧೈರ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಬೋಧಕರನ್ನ, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಈ ಕಾರ್ಯಕ್ರಮ ಉತ್ತಮ ರೀತಿಯಿಂದ ನಡೆಯುವ ಹಾಗೆ ನೀನೇ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ನಮ್ಮ ಕುಟುಂಬವನ್ನು ಕೂಡ ವಿಶೇಷವಾಗಿ ನಿನ್ನ ಮುಟ್ಟಿ ಆಶೀರ್ವದಿಸಿ ಸ್ವಾಮಿ. ನಾವು ಕೂಡ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಂಡು ಯಾವ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬಾರದಂತೆ ನೀನೇ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ನೀನು ಮಾಡಿದಂತ ಒಂದೊಂದು ಉಪಕಾರಗಳನ್ನು ನಾವು ನೆನೆಸಿಕೊಂಡು ಅದನ್ನು ನಾವು ಬಿಟ್ಟು ಕೊಡದೆ ಸ್ವಾಮಿ, ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಂತ ಒಂದು ಭಾಗ್ಯವನ್ನ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ, ತಾಳ್ಮೆಯಿಂದ,
ಕೇಳಿಕೊಳ್ಳುತ್ತೇನೆ ಸ್ವಾಮಿ. Amen. ಆಮೇನ್. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯ, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತಹ ದೇವ ಮಂದೇ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗ ಹಾಗೂ ಅವರು ಮಾಡುವಂತಹ ಸೇವೆ, ಕೆಲಸ ಕಾರ್ಯಗಳ ಸಂಗಡ ಜೊತೆಯಾಗಿರಲಿ ಸ್ವಾಮಿ. ವಿಶೇಷವಾಗಿ ಅನೇಕ ಆತ್ಮಗಳಿಗಾಗಿ ಪ್ರಾರ್ಥಿಸಿರುವಾಗ ಆ ಮಕ್ಕಳ ಸಂಗಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಪ್ರಾರ್ಥಿಸಿ ಸಂದೇಶವನ್ನು ತಂದಂತ ನಿನ್ನ ಮಕ್ಕಳ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಈ ದಿನದ ಸಂದೇಶವನ್ನ ತಂದಂತಹ ಸಹೋದರ ಸತೀಶ್ ಕಲಿಯೂರವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ವಿಶೇಷ ಗೀತೆಯನ್ನ ಹಾಡಿದ ಬೋಧಕರಾದ ಜಾನ್ಸನ್ ಯೇಸುದಾಸ್ರವರಿಗೂ ರಾಜು ಪಾಸ್ಟರ್ ಅವರಿಗೂ ಸಹ ಧನ್ಯವಾದಗಳು. ಪ್ರಾರಂಭದ ಹಾಗೂ ಪ್ರಾರ್ಥನೆಯ ವಿಜ್ಞಾಪನೆಗೆ ಪ್ರಾರ್ಥಿಸಿದಂತಹ ಹಿರಿಯರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ದಿನವು ಸೌರಣೆಯ ದಿನವಾಗಿದೆ. ನಾಳಿನ ಸಬ್ಬತ್ತಿಗೆ ನಾವೆಲ್ಲರೂ ಸಿದ್ಧರಾಗೋಣ. ಈ ದಿನ ನಮ್ಮ ಟ್ವಿನ್ಸ್ ಪಾಪುಗಳು ಅವರ ಒಂದು ಬರ್ಡೇ ಅನ್ನ ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನ ಮಾಡ್ಬೇಕಾಗಿ ಕೇಳ್ತೇನೆ. ನೀವೆಲ್ರೂ ಸಹ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಅವರು ಆತ್ಮಿಕವಾಗಿ ಹೆಚ್ಚು ಒಂದು ಬೆಳವಣಿಗೆಯಲ್ಲಿ ಬೆಳೀಲಿ ಅಂತ ಪ್ರಾರ್ಥಿಸೋದಕ್ಕೆ ಕೇಳ್ತೇನೆ. Happy birthday, Ma, for the twins. ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನು ಯಾರನ್ನ ಮೂಲಕವಾಗಿ ಪ್ರೇರೇಪಿಸ್ತಾರೋ ಪ್ರಾರ್ಥಿಸ್ಬೇಕಾಗಿ ಕೇಳ್ತೇನೆ. ಮಗುವಿನ ಹೆಸರು ಹೇಳಮ್ಮ. ಪ್ರೆಸ್ಟನ್ ಶಾನ್ ಮತ್ತೆ ಸ್ಟೀವನ್ ಶಾನ್. ಕ್ರಿಸ್ಟನ್ಸನ್ ಮತ್ತೆ ಸ್ಟೀವನ್ಸನ್. ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಕೊಂಡಾಡಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕ್ರಿಸ್ಟನ್ಸನ್ ಮತ್ತು ಸ್ಟೀವನ್ಸನ್ ಈ ಇಬ್ಬರು ಮಕ್ಕಳನ್ನ ಅವಳಿ ಮಕ್ಕಳಾಗಿ ಈ ಲೋಕಕ್ಕೆ ಒದಗಿಸಿಕೊಟ್ಟಿದ್ದೀವಿ. ಅವರ ತಂದೆ ತಾಯಿಗಳನ್ನ ಆಶೀರ್ವದಿಸಿದ್ರಿ, ಇದಕ್ಕಾಗಿ ಸ್ತೋತ್ರ. ಆ ಇಬ್ಬರು ಒಂದೇ ಕುಟುಂಬದಲ್ಲಿ ಒಂದೇ ದಿನದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವಂತಹ ಸೌಭಾಗ್ಯವನ್ನು ಕೊಟ್ಟಿದ್ದೀರಿ, ಇದಕ್ಕಾಗಿ ಸ್ತೋತ್ರ. ಆ ಮಕ್ಕಳನ್ನ ಇದುವರೆಗೂ ನೀವು ಆಶೀರ್ವದಿಸಿದ್ದೀರಿ. ಇನ್ನು ಮುಂದೆಯೂ ನಿಮ್ಮ ಕೃಪಾಸ್ತದಲ್ಲಿ ಅವರನ್ನ ಪರಾಮರಿಸಿ ಅವರಿಗೆ ಆರೋಗ್ಯ, ಸುಕ್ಷೇಮ, ಸಮಾಧಾನವನ್ನು ಕೊಟ್ಟು ವಿದ್ಯೆ, ಬುದ್ಧಿ, ಜ್ಞಾನ, ತಿಳುವಳಿಕೆ, ಪರಲೋಕದ ಎಲ್ಲಾ ಆಶೀರ್ವಾದಗಳಿಂದ ತುಂಬಿಸಿ ಪ್ರತಿದಿನವೂ ಸ್ವಾಮಿ ಹರ್ಷದಿಂದ, ಉಲ್ಲಾಸದಿಂದ, ಸಂತೋಷದಿಂದ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿ. ಈ ವರ್ಷದ ಎಲ್ಲಾ ದಿನಗಳು ವಿಶೇಷವಾದಂತಹ ನಿನ್ನ ಪ್ರಸನ್ನತೆಯಲ್ಲಿ ಅವರು ಬೆಳೆಯುವಂತೆ, ನಿನ್ನ ಆತ್ಮನ ಬಲದಿಂದ ಅಭಿವೃದ್ಧಿ ಹೊಂದುವಂತೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತೆ, ಆತ್ಮಿಕ ಜ್ಞಾನದಲ್ಲಿ ಸ್ವಾಮಿ ನಡೆಸಲ್ಪಡುವಂತೆ ಕಾರ್ಯ ಮಾಡಿ. ಅವರ ತಂದೆ ತಾಯಿಗಳನ್ನ ಆಶ್ರಯಿಸುವ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನ ಸ್ವಾಮಿ ಅವರು ತರಲಿಕ್ಕಾಗುವಂತೆ, ಮಕ್ಕಳಿಗೆ ಬೇಕಾದದ್ದನ್ನ ಒದಗಿಸಿಕೊಡ್ಲಿಕ್ಕಾಗುವಂತೆ ಬಲಪಡಿಸು. ಮಕ್ಕಳ ಜೀವಿತದಲ್ಲಿ ನಿನ್ನಿದ್ದುಕೊಂಡು ಅವರನ್ನ ನಿನ್ನ ನಾಮದ ಘನತೆಗಾಗಿ ರೂಪಿಸಿ ಬರಬಹುದಾದಂತ ಯಾವುದೇ ಶೋಧನೆ, ಕೇಡು, ಗಂಡಾಂತರ, ಅಪಾಯಗಳಿಂದ ತಪ್ಪಿಸಿ ಪರಲೋಕದ ದೂತರನ್ನ ಕಾವಲಿರಿಸಿ ನಡೆಯಬೇಕಾದ ಮಾರ್ಗವನ್ನ ಉಪದೇಶಿಸಿ ದಿನದಿಂದ ದಿನಕ್ಕೆ ಮಕ್ಕಳು ಆರೋಗ್ಯ, ಸುಕ್ಷೇಮ, ಸಮಾಧಾನ, ಸಂತೋಷ, ಸಂತೃಪ್ತಿಯಿಂದ ಹಾಗೂ ಪರಿಶುದ್ಧವಾದ ನಿನ್ನ ಜ್ಞಾನದಿಂದ ಬೆಳೆದು ನಿನಗೆ ಮಹಿಮೆ ತರುವವರಾಗಿ ಮತ್ತೊಂದು ಹೊಸ ವರ್ಷದ ಶುಭಾಶಯಗಳನ್ನ ಅನುಭವಿಸಿ ಜೀವಿತವೆಲ್ಲ ನಿನಗೆ ಕೃತಜ್ಞತೆ ಉಳ್ಳವರಾಗಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ಕರ್ತನೆ. ಆಮೇನ್. Thank you, Pastor. Happy birthday, both of you. Happy birthday, Ma, to the kids.
ಎಲ್ಲಾ ನಿಮ್ ಪ್ರೇಯರ್ಗಳಲ್ಲಿ ನೆನ್ಸ್ಕೊಳ್ಳಿ ಅವರನ್ನ. ಖಂಡಿತ. ಖಂಡಿತವಾಗಿ. ಥ್ಯಾಂಕ್ ಯು. ಯಾರ ಮಕ್ಕಳು ಮಗಳು? ಚಾನ್ಸ್ ಸಿಸ್ಟರ್ ದೊಡ್ಡಕ್ಕ ಅದು ಮಗಳದು ಮಕ್ಕಳು. ಪ್ರಿಯಾಂಕಾ. ಹಾ, ಪ್ರಿಯಾಂಕಾ. ಪ್ರಿಯಾಂಕಾ. Okay. ಒಳ್ಳೆಯದು. Thank you, Pastor. Thank you, sir. Thank you. Thank you for the message, Satish sir. Nice message. Amgo Pastor, thank you for the prayers. ಥ್ಯಾಂಕ್ ಯು ಪ್ರೇಮನಾಥ್ ಅವರೇ. Thank you, Pastor. Thank you. Thank you, Pastor. Thank you. ಧನ್ಯವಾದಗಳೊಂದಿಗೆ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. Good day. Good day.